ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಮೃತ್ಯುವಿಂ ಭಯವೇಕೆ ದೇಶಾಂತರ ಕೊಯ್ವ ಮಿತ್ರನಾಥಂ. ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ವವಂಗೆತ್ತಲೇಂ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. 835ನೇ ಕಗ್ಗ ಇದು. ಸಾವಿನ ಬಗ್ಗೆ ಹೇಳ್ತಾ ಇದ್ದಾರೆ. ಮೃತ್ಯುವಿಂ ಭಯವೇಕೆ, ಸಾಯೋದ್ರ ಬಗ್ಗೆ ಹೆದರಿಕೆ ಯಾಕೆ? ದೇಶಾಂತರ ಕೊಯ್ವ ಮಿತ್ರನಾಥಂ, ಟೂರ್ ಕರ್ಕೊಂಡು ಹೋಗುವಂಥ ಫ್ರೆಂಡ್ ಅವನು. ಬೇರೆ ಬೇರೆ ದೇಶ, ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಚಿತ್ರ ಹೊಸದಿರ್ಪುದಲ್ಲಿ, ಅಲ್ಲಿ ಹೊಸ ಚಿತ್ರ ಇದೆ, ಬೇರೆ ಬೇರೆ ಏನೇನೋ ನೋಡೋಕ್ಕಿದೆ, ಇಲ್ಲಿರೋ ಥರ ಅಲ್ಲ. ಸಾತ್ವಿಕದಿ ಬಾಳ್ವನ್, ಈ ಸಾಲು ತುಂಬ ಮುಖ್ಯ ಈ ಕಗ್ಗದಲ್ಲಿ ಅಂತ ನನಗನ್ಸುತ್ತೆ. ಸಾತ್ವಿಕದಿ ಬಾಳ್ವವಂಗ್ ಎತ್ತಲೇಂ ಭಯವಿಹುದು. ನಾವು ಸಾತ್ವಿಕವಾಗಿ ಬದುಕಿದ್ರೆ, ಬಾಳಿದ್ದೇ ಆದರೆ ನಾವು ಎಲ್ಲಿ ಹೋದರೆ ಏನು ಭಯ, ಏನು ಕೆಟ್ಟದಾಗೋದಕ್ಕೆ ಸಾಧ್ಯ? ನಮ್ಮ ಪಾಲಿನ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿದ್ದೀವಿ, ಒಳ್ಳೆಯದಾಗಿ ಬದುಕಿದ್ದೀವಿ. ಸತ್ರ ಹೊಸದಿಹುದು, ಅಲ್ಲಿ ಬೇರೆ ಉಳ್ಕೊಳ್ಳೋ ಜಾಗ, ಬೇರೆ ಹೊಸ ಛತ್ರ ಇದೆ, ಅಲ್ಲಿ ಫ್ರೆಶ್ ಛತ್ರ ಎಲ್ಲ ಕ್ಲೀನಾಗಿರೋದಿದೆ, ನಡಿ ಅಲ್ಲಿಗೆ, ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಅವರೇ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ ಸಾವಿನ ಬಗ್ಗೆ. ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ ಅಂತ. ಸೊ ಅಲ್ಲೇನಿದೆಯೋ ಹೊಸ ಛತ್ರ, ಹೊಸ ಚಿತ್ರ ಎಲ್ಲ ಬೇರೆ ಬೇರೆ ಇದೆ ಅನ್ನೋದು ನಂಬಿಕೆ. ಹಾಗೊಂದಿದೆ, ಎಲ್ಲ ಅಲ್ಲಿ ಹೊಸದಿರುತ್ತೆ. ನಮ್ಮನ್ನು ಟೂರ್ ಕರ್ಕೊಂಡು ಹೋಗ್ತಾನೆ ಮೃತ್ಯು ಬೇರೆ ಕಡೆಗೆ, ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಂತ. ನನಗಾದರೆ ಇಡೀ ಕಗ್ಗದಲ್ಲಿ ಕೀ ಪಾಯಿಂಟಾಗಿ ಕಾಣಿಸೋದು ಈ 3ನೇ ಸಾಲೆ. ಸಾತ್ವಿಕದಿ ಬಾಳ್ವಂಗೆ ಎಲ್ಲಿ ಹೋದರೆ ಏನು ಭಯ ಅಂತ. ನಮಗೆ ಏನಿದೆ ಮುಂದೆ, ಸಾವಿನ ನಂತರ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಆಫ್ಟರ್ ಲೈಫ್ ಬಗ್ಗೆ ಯಾರಿಗೂ ಏನೂ ತಿಳಿದಿಲ್ಲ, ಎಲ್ಲರದ್ದು ಊಹೆಗಳೇ ಇರೋದು. ಹಾಗಿರುವಾಗ ಅಲ್ಲಿ ಏನಿದ್ರೂ ಅದಕ್ಕೆ ನಾವು ಇಲ್ಲಿ ಹೇಗೆ ತಯಾರಿ ಮಾಡ್ಕೊಳ್ಬಹುದು? ಅಲ್ಲಿ ಹೇಗಿದ್ರು ಇದು ಮುಗ್ದೇ ಹೋಯಿತು, ಆಮೇಲೆ ಇನ್ನೇನು ಇಲ್ಲವೇ ಇಲ್ಲ ಅಂತ ಆದ್ರೂ, ಅಥವಾ ಇನ್ನೇನೋ ಒಂದಿದೆ, ಇನ್ನೇನೋ ನೆಕ್ಸ್ಟ್ ಇನ್ನೇನೋ ಒಂದು ಹಂತ ಇದೆ, ಒಂದು ಮಜಲಿದೆ ಅಂತ ಅನ್ನೋದೇ ಆದರೂ, ಏನೇ ಆದರೂ ನಾವು ಭಯವಿಲ್ಲದ ಹಾಗೆ ಇರಬಹುದು ಅಂತ ಅಂದರೆ ಏನು? ಅದರ ಬೆಸ್ಟ್ ವೇ ಏನು? ಇಲ್ಲಿ ಇರುವಾಗ ಸಾತ್ವಿಕ ಜೀವನ ನಡೆಸಿಬಿಡೋದು, ಒಳ್ಳೆಯವರಾಗಿರೋದು, ಒಳ್ಳೆಯದನ್ನೇ ಮಾಡೋದಕ್ಕೆ ಪ್ರಯತ್ನ ಪಡೋದು, ಶ್ರದ್ಧೆ ಶ್ರಮ ಹಾಕಿ ನಮ್ಮ ಕೆಲಸ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸೋದು. ಇಷ್ಟಾಯಿತು. ಇನ್ನು ಎಲ್ಲಿಗೆ ಕರ್ಕೊಂಡು ಹೋದರೂ, ವರ್ಲ್ಡ್ ಟೂರ್ ಹೋದರೂ, ಯಮ ನಮ್ಮನ್ನು, ಮೃತ್ಯು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋದರೂ ಭಯ ಏನಿಲ್ಲ. ಹಾಗೇನೋ ಒಂದು ಆಫ್ಟರ್ ಲೈಫ್ ಇದ್ರೂ, ಇಲ್ಲದೆ ಇಲ್ಲೇ ಮುಗಿದೋದ್ರು ಯಾವುದ್ರಲ್ಲೂ ನಷ್ಟ ಇಲ್ಲ. ಸತ್ರ ಹೊಸದಿಹುದು ನಡೆ ಅಂತ. ಬಟ್ ನನಗೆ ಪರ್ಟಿಕ್ಯುಲರ್ಲಿ ಅನಿಸೋದೇನು ಅಂದರೆ, ನಮ್ಮಲ್ಲಿ ಹೆಚ್ಚು ಜನಕ್ಕೆ ಈಗ ಮಿಡ್ಲ್ ಏಜ್ ನಾವು ಇರುವ ವಯೋಮಾನದವರಿಗೆ ಸಾವಿನಿಂದ ಭಯ ಅನ್ನೋದಕ್ಕಿಂತ ನಮಗಿರುವ ಕಮಿಟ್ಮೆಂಟ್ಗಳ ಭಯ. ನಾನು ಹೊರಟೋಗ್ಬಿಟ್ರೆ ಮಕ್ಕಳನ್ನ ಯಾರು ನೋಡ್ಕೋತಾರೆ, ಮನೇನ ಯಾರು ನೋಡ್ಕೋತಾರೆ, ಕೆಲಸಗಳಿವೆ, ಈ ಥರದ ಭಯ ಇರುತ್ತೆ. ಅಥವಾ ಇನ್ನೊಂದು ಭಯ ಏನು ಅಂದರೆ, ಸಾವಿಗಿಂತ ಮುಂಚೆ ಬರುವ ನರಳಾಟದ ಭಯ ಇರುತ್ತೆ. ಹೆಚ್ಚಿನ ಜನ ಸಾವಿಗೆ ಹೆದರೋದಿಲ್ಲ. ಸಾವಿಗೆ ಹೆದರೋದು ಅಂದರೆ ಈ ಥರನೇ, ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ, ನಮ್ಮ ಕಮಿಟ್ಮೆಂಟ್ಸ್, ನನ್ನನ್ನು ನಂಬಿದವ್ರನ್ನ ಯಾರು ನೋಡ್ಕೊಳ್ತಾರೆ ಅನ್ನೋ ಅಂತಹ ಭಯ ಇರುತ್ತೆ. ಅಥವಾ ಇನ್ನೊಂದು ಲೈಫಿನ ಇನ್ನೊಂದು ಹಂತಕ್ಕೆ ಹೋದ್ಮೇಲೆ ಸಾವಿಗೆ ಮುಂಚೆ ಬರಬಹುದಾದ ನರಳುವಿಕೆಯ ಅಥವಾ ಬೆಡ್ ರಿಡನ್ ಆಗಿಬಿಡುವಂತಹ, ಇನ್ನೊಬ್ಬರಿಂದ ಸೇವೆ ಮಾಡ್ಕೋಬೇಕಾಗಿ ಬರುವಂತಹ ಸಂದರ್ಭದ ಭಯ ಅಂತ ನನಗನ್ಸುತ್ತೆ. ಸಾವಿನ ಬಗ್ಗೆ ಭಯ ಡೈರೆಕ್ಟಾಗಿ ಇರುತ್ತೋ ಹಾಗೆ ಇರಲಿಕ್ಕಿಲ್ಲ ಅಂತ. ಹಾಗಿದ್ದರೂ ಕೂಡ ಆ ಭಯ ಯಾತಕ್ಕೆ, ಅದನ್ನು ಬಿಟ್ಟುಬಿಡು ಅನ್ನೋ ಧೈರ್ಯ ಕೊಡುವಂತಹ ಕಗ್ಗ. ನಾವು ಇನ್ನೊಂದು ಜಾಗಕ್ಕೆ ಹೋಗ್ತೀವಿ, ಅಲ್ಲಿ ಹೊಸದೊಂದು ಚಿತ್ರ ಇದೆ, ಹೊಸ ಬಗೆ ಇದೆ, ಅದನ್ನೆಲ್ಲ ನೋಡ್ವಿ ಅಂತೆ, ನೀನು ಹೆದರ್ಕೋಬೇಡ ಅಂತ ಹೇಳುವ ಒಂದು ಆಪ್ತವಾದ ಕಗ್ಗ ಇದು. ಅದರ ಜೊತೆಗೆ ಸಾತ್ವಿಕವಾಗಿ ಬಾಳು, ನೀನೆಲ್ಲೂ ಹೆದರ್ಕೋಬೇಕಾಗಿಲ್ಲ, ಏನೂ ಮಾಡಬೇಕಿಲ್ಲ, ಹೊಸ ಛತ್ರ ಇದೆ, ಹೊಸ ಚಿತ್ರ ಇದೆ, ಎಲ್ಲ ಚೆನ್ನಾಗಿರುತ್ತೆ, ಡೋಂಟ್ ವರಿ ಅಂತ ಹೆದರುವ ಮನಕ್ಕೆ, ನಾನಿಲ್ಲದಿದ್ದರೆ ಏನಾಗಬಹುದು ಅಂತ ಹೆದರುವ ಮನಕ್ಕೆ, ನಾನು ನರಳಬೇಕಾಗಿ ಬಂದರೆ, ಇನ್ನೊಬ್ಬರ ಕೈಗೆ ಬೀಳಬೇಕಾಗಿ ಬಂದರೆ ಅನ್ನೋ ಭಯಸ್ಥ ಮನಸ್ಸಿಗೆ ಧೈರ್ಯ ಹೇಳುವಂತಹ, ಸಾಂತ್ವನ ಹೇಳುವಂತಹ ಒಂದು ಮಮತೆಯ ಕಗ್ಗ ಇದು. ಸಾತ್ವಿಕದಿ ಬಾಳ್ವಂಗೆ ಎತ್ತಲೇಂ ಭಯವಿಹುದು. ನಾವು ಸಾತ್ವಿಕವಾಗಿ ಬಾಳಿದ್ದರಿಂದ ಆ ರಹಸ್ಯದಲ್ಲೇನಿದೆಯೋ ಅದು ಚೆನ್ನಾಗಿರುತ್ತೆ,
ಇಲ್ಲಿ ನಂತರದ ನಮ್ಮ ಬದುಕು ಉಳಿದವರ ಬದುಕು ಸುಂದರವಾಗಿರುತ್ತೆ. ಆ ಧೈರ್ಯವನ್ನು ನಮಗೆ ಕೊಡುವಂತಹ ಮಾತೃತ್ವದ ಕಗ್ಗ ಇದು ಅಂತ ನನಗನ್ಸುತ್ತೆ. ಸಾವು ಎಲ್ಲರಿಗೂ ಬಂದೇ ಬರುತ್ತೆ, ಅದನ್ನು ನಾವು ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ. ಆ ಬರುವ ಸಾವು ಶಾಂತವಾಗಿ ಬರಲಿ, ನಮ್ಮನ್ನು ನರಳಿಸದೆ, ಕೊರಗಿಸದೆ, ನಮ್ಮ ಘನತೆಯನ್ನು ಕುಂದಿಸದೆ ನಮ್ಮನ್ನು ಕರ್ಕೊಂಡು ಹೋಗಲಿ ಅಂತ ಎಲ್ಲರ ಪರವಾಗಿ ಬೇಡ್ಕೊಳ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.